ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿ ಅನಂತಲಕ್ಷ್ಮಿ ಶ್ರೀಮೂರ್ತಿ. ಹೇಗಿದ್ರಿ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಬಂಧುಗಳೇ, ಈಗಾಗಲೇ ನಾವು ಅಧಿಕ ಮಾಸದಲ್ಲಿದ್ದೀವಿ. ಈ ಅಧಿಕ ಮಾಸ 3 ವರ್ಷಕ್ಕೊಮ್ಮೆ ಬರುತ್ತೆ ಅಂತ ನಿಮಗೆಲ್ಲ ಗೊತ್ತು. ಇದ್ರ ಬಗ್ಗೆ ನಾನು ಮತ್ತೊಂದು ವಿಡಿಯೋ ಕೂಡ ಮಾಡಿದ್ದೀನಿ. ಅಧಿಕ ಮಾಸದ ವಿಚಾರ, ಹೇಗೆ ಅದು ಅಧಿಕ ಮಾಸ ಅಂತ ಅನ್ಸ್ಕೊಳ್ಳುತ್ತೆ, ಅದಕ್ಕೆ ಯಾರು ನಿಯಾಮಕ, ಇದನ್ನೆಲ್ಲದನ್ನು ನಾನು ಆ ವಿಡಿಯೋದಲ್ಲಿ ಪೂರ್ಣವಾಗಿ ಹೇಳಿದ್ದೀನಿ. ದಯವಿಟ್ಟು ಆ ವಿಡಿಯೋವನ್ನು ನೋಡಿ. ಈಗ ಈ ನಮ್ಮ ಬ್ರಹ್ಮಾಂಡ ಏನಿದೆ, ಈ ಬ್ರಹ್ಮಾಂಡವನ್ನು ಜಗನ್ನಿಯಾಮಕನಾದಂತಹ ಶ್ರೀ ಮಹಾವಿಷ್ಣು ಪರಿಪಾಲಿಸ್ತಾ ಇದ್ದಾನೆ. ಸೃಷ್ಟಿಯ ಸಕಲ ಚರಾಚರ ಜೀವರಾಶಿಗಳನ್ನು ಸಲಹ್ತಾ ಇದ್ದಾನೆ. ಒಂದು ಪುಟ್ಟ ಇರುವೆ ಹಾಗೆ ದೊಡ್ಡ ಗಾತ್ರದ ಆನೆ, ಪ್ರತಿಯೊಂದು ಜೀವಿಯನ್ನು ಆ ಭಗವಂತ ಸಲಹ್ತಾ ಇದ್ದಾನೆ ಅಲ್ವಾ. ಆ ಭಗವಂತನ ಒಂದು ಆಶೀರ್ವಾದದಿಂದ ನಾವಿಲ್ಲಿ ಜೀವಿಸ್ತಾ ಇದ್ದೀವಿ. ಹಾಗೆ ಈ ಮಾನವರ ಅಭ್ಯುದಯಕ್ಕೂ ಕೂಡ ನಮ್ಮ ಪೂರ್ವಿಕರು, ಋಷಿಮುನಿಗಳು ಹಲವಾರು ದೇವತಾ ಕಾರ್ಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಜಪತಪಾದಿ, ಹೋಮ ಹವನಗಳು, ಪೂಜೆ ಪುನಸ್ಕಾರಗಳು, ವ್ರತಗಳು ಇವೆಲ್ಲವನ್ನು ಕೂಡ ನಮಗೆ ತಿಳಿಸಿ ಹೋಗಿದ್ದಾರೆ. ಹಾಗೆ ಸೂಚಿಸಿದ್ದಾರೆ ಯಾವ ಯಾವ ಸಂವತ್ಸರದಲ್ಲಿ ಏನೇನು ಕೆಲಸಗಳನ್ನ ಮಾಡಬೇಕು, ಯಾವ ಹಬ್ಬವನ್ನು ಯಾವ ದಿನ ಆಚರಿಸಬೇಕು, ಅದಕ್ಕೊಂದು ರೀತಿ ನೀತಿ ನಿಯಮಗಳು, ಹೇಗೆಲ್ಲ ಮಾಡಬೇಕು, ಏನನ್ನು ದಾನ ಕೊಡಬೇಕು, ಅವತ್ತು ಹೇಗೆ ಆಚರಣೆಯಲ್ಲಿ ತೊಡಗಬೇಕು, ಹಾಗೆ ಅವತ್ತು ಏನು ಅಡುಗೆಯನ್ನು ಮಾಡಬೇಕು, ಪ್ರತಿಯೊಂದು ವಿಚಾರದಲ್ಲೂ ಕೂಡ ಒಂದು ವೈಜ್ಞಾನಿಕ ಹಿನ್ನೆಲೆ ಇದ್ದೇ ಇದೆ ಬಂಧುಗಳೇ. ಹಾಗಾಗಿ ಈ ಪ್ರತಿ ಮಾಸ ಕೂಡ ತನ್ನದೇ ಆದಂತಹ ಒಂದು ಪಾವಿತ್ರತೆಯನ್ನು, ತನ್ನದೇ ಆದಂತಹ ವಿಶಿಷ್ಟವಾದ ಒಂದು ಸ್ಥಾನವನ್ನು ಹೊಂದಿದೆ. ಹಾಗೆ ದೈವ ಸಂಕಲ್ಪದ ಹಾಗೆ ಒಂದು ದೈವಿಕ ಚಿಂತನೆ ಎಲ್ಲರ ಮನಸ್ಸಿನಲ್ಲಿ ಮೂಡೋ ಹಾಗೆ, ಎಲ್ಲರೂ ಅದೇ ರೀತಿ ನಡ್ಕೊಳ್ಳೋ ಹಾಗೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದೆ. ಹೀಗೆ ಪರಿಪೂರ್ಣವಾದಂತಹ ಎಲ್ಲ ಮಾಸಗಳು ಕೂಡ ತನ್ನದೇ ಆದಂತಹ ಒಂದು ಸ್ವಾಮಿಯ ಪ್ರಾಬಲ್ಯದಿಂದ ತನ್ನನ್ನು ಪೂಜಿಸುವಂತಹ, ತನ್ನನ್ನು ಆರಾಧಿಸುವಂತಹ ಭಕ್ತರುಗಳಿಗೆ ಸಕಲ ಸಂಪತ್ತುಗಳನ್ನ, ಸಕಲ ಸಂಪನ್ನಗಳನ್ನ, ಸಕಲ ಮಂಗಳವನ್ನು ಉಂಟು ಮಾಡ್ತಾ ಇದೆ. ಹಾಗೆ ಈ ಅಧಿಕ ಮಾಸದಲ್ಲೂ ಕೂಡ ಅಧಿಕ ಮಾಸ ಅಂದಾಗ ಇಲ್ಲಿ ಯಾರು ಈ ಅಧಿಕ ಮಾಸಕ್ಕೆ ನಮ್ಮ ಒಂದು ಪೂಜನೀಯವಾದ ಗುರು ಯಾರು ದೈವ ಅಂದರೆ ಪುರುಷೋತ್ತಮ. ಅದಕ್ಕೆ ಅದನ್ನು ಪುರುಷೋತ್ತಮ ಮಾಸ ಅಂತ ಕರೀತಾರೆ. ಮಲ ಮಾಸ ಅಂತ ಕೂಡ ಕರೀತಾರೆ. ಮಲ ಅಂದರೆ ಕೆಟ್ಟದ್ದು, ಮಲ ಅಂದರೆ ಕೊಳಕು ಅಲ್ವಾ. ಹಾಗಾದರೆ ಈ ಮಾಸಕ್ಕೆ ಮಲ ಮಾಸ ಅಂತ ಯಾಕೆ ಬಂತು ಅಂದರೆ, ಈ 12 ಮಾಸಗಳಲ್ಲದೆ ಎಕ್ಸ್ಟ್ರಾ ಬಂದಂಥ ಮಾಸ ಮಲ ಮಾಸ. ಇಂದು ನಮ್ಮ ದೇಹದ ಕೊಳಕನ್ನು ತೆಗೆದು ಹಾಕುವಂಥ ಶಕ್ತಿ ಈ ಮಾಸಕ್ಕಿದೆ ಅಂತಲೇ ಮಲ ಮಾಸ ಅಂತ ಕರೀತಾರೆ. ಆದರೆ ಇದರ ಪೂರ್ಣವಾದ ವಿಚಾರವನ್ನು ಅರ್ಥ ಮಾಡ್ಕೊಳ್ಬೇಕು ಬಂಧುಗಳೇ. ಹೇಗೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಮಲವನ್ನು ತೆಗೆದುಕೊಳ್ಳೋದು, ತೊಡೆದು ಹಾಕೋದು ಅಂದರೆ, ಈ ಅಧಿಕ ಮಾಸದಲ್ಲಿ ಜಪ ತಪ ಹೋಮ ಹವನ ಇತ್ಯಾದಿ ಕಾರ್ಯಗಳಿಗೆ ಮಾತ್ರ ಮೀಸಲಾಗಿರುತ್ತೆ. ಇಲ್ಲಿ ಯಾವುದೇ ಒಂದು ಒಳ್ಳೆಯ ಕೆಲಸಗಳು, ಈಗ ಮದುವೆ, ಮುಂಜಿ, ಗೃಹ ಪ್ರವೇಶ, ಹೀಗೆ ಬೇಕಾದಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡ್ತೀವಲ್ಲ, ಅದಕ್ಕೆ ಇಲ್ಲಿ ಅವಕಾಶ ಇರೋದಿಲ್ಲ ಬಂಧುಗಳೇ. ಹಾಗಾಗಿ ಈ ಮಾಸ ಪೂರ್ಣವಾಗಿ ನಾವು ಏನು ದೈವ ಚಿಂತನೆಯಲ್ಲಿ ತೊಡಗೋದು, ಭಗವಂತನಿಗೆ ಪ್ರೀತಿಯಾಗೋ ಹಾಗೆ ಕೆಲಸಗಳನ್ನ ಮಾಡ್ತಕ್ಕಂಥದ್ದು, ಜಪ ತಪ ಹೋಮ ಹವನ ದಾನ ಧರ್ಮಾದಿಗಳನ್ನ ಮಾಡಿ ಈ ಮೂಲಕ ನಮ್ಮ ಅಲ್ಲಿ ಇರ್ತಕ್ಕಂಥ ಕೊಳೆಯನ್ನು ತೊಳೆದುಕೊಳ್ಳುವಂತಹ ಮಾಸ ಇದು ಮಲಮಾಸ. ಹಾಗಾಗಿ ಇದಕ್ಕೆ ಮಲಮಾಸ ಅಂತ ಹೆಸರಾಗಿದೆ. ಪ್ರತಿ 3 ವರ್ಷಗಳಿಗೆ ಒಮ್ಮೆ ಬರುವಂಥದ್ದು ಅಧಿಕ ಮಾಸ. ಈ ಅಧಿಕ ಮಾಸವನ್ನೇ ನಾವು ಮಲಮಾಸ ಅಂತ ಕರಿತೀವಿ. ಇಲ್ಲಿ ನಾನು ಯಾವಾಗಲೇ ಹೇಳಿದೆ, ಸಾಕ್ಷಾತ್ ಪುರುಷೋತ್ತಮನೇ ಇದಕ್ಕೆ ಸ್ವಾಮಿ ಅಂತ. ಹಾಗಾಗಿ ಈ ಪುರುಷೋತ್ತಮ ಮಾಸ ಅಂತ ಕೂಡ ಇದಕ್ಕೆ ಕರೀತಾರೆ. ದೇವ ಪುರುಷೋತ್ತಮ ಆನಂದ ಅನ್ನುವಂಥ ಹೆಸರು ಇಟ್ಕೊಂಡಿರುವಂತಹ ಲಕ್ಷ್ಮೀ ದೇವಿಯನ್ನು ಯಾವಾಗಲೂ ತನ್ನ ವಕ್ಷಸ್ಥಳದಲ್ಲಿ ಇಟ್ಕೊಂಡಿರೋದ್ರಿಂದ ಈ ಮಾಸದ ಪೂಜೆಯಿಂದ ಸಕಲ ಆನಂದಗಳು, ಸಕಲ ಅನುಕೂಲಗಳು ಪ್ರಾಪ್ತವಾಗುತ್ತವೆ. ಮನಸ್ಸಿಗೆ ಸಂತೋಷ ದೊರಕುತ್ತೆ. ಹಾಗೆ ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಕೊಳೆಯನ್ನು ಕೂಡ ತೊಡೆದು ಹಾಕುತ್ತೆ ಅಂತ ಪ್ರತೀತಿ. ಹಾಗೆ ಅಧಿಕಸ್ಯ ಅಧಿಕ ಫಲಂ ಅಂತ ಹೇಳ್ತಾರೆ. ಅಂದರೆ ಏನೇನೆಲ್ಲ ನೀವು ಒಂದು ಬಾಳೆಹಣ್ಣು ಕೊಟ್ಟು ವೀಳ್ಯದೆಲೆ ಕೊಟ್ಟು ನಮಸ್ಕಾರ ಮಾಡಿದ್ರೆ, ಅದು ನೀವು 4 ಬಾಳೆಹಣ್ಣು ಕೊಟ್ಟರೆ ಇಷ್ಟು ಫಲ ಸಿಗುತ್ತೆ. ಆ ರೀತಿ ಅಂದರೆ ಅಧಿಕಸ್ಯ ಅಧಿಕ ಫಲಂ, ಡಬಲ್ ಟ್ರಿಬಲ್ 4 ಪಟ್ಟು ಹೆಚ್ಚು ನಮಗೆ ಲಾಭವನ್ನು ಒದಗಿಸ್ಕೊಡುವಂಥ ಮಾಸ ಅದು ಯಾವುದಾದ್ರು ಇತ್ತು ಅಂದರೆ ಅದು ಅಧಿಕ ಮಾಸ. ಹಾಗಾಗಿ ಅಧಿಕಸ್ಯ ಅಧಿಕ ಫಲಂ ಅಂತ ಹೇಳ್ತಾರೆ. ಈ ಅಧಿಕ ಮಾಸದಲ್ಲಿ ಆಚರಿಸ್ತಕ್ಕಂಥ ಸಕಲ ಕಾರ್ಯಗಳು ಕೂಡ ಆ ಫಲ ಅಧಿಕವಾಗಿಯೇ ನಮಗೆ ದೊರೀತಾ ಹೋಗುತ್ತೆ. ಹಾಗಾಗಿ ಲೋಕ ಕಲ್ಯಾಣ ಅರ್ಥವಾಗಿ ಈ ಸಾಮೂಹಿಕ ಸತ್ಕಾರ್ಯಗಳಿಗೆ
ಇದು ಒಂದು ಪ್ರಶಸ್ತವಾದ ಕಾಲ ಆದರೂ ಕೂಡ ವೈಯಕ್ತಿಕವಾಗಿ ಆಚರಿಸ್ತಕ್ಕಂಥ ಸಂಸ್ಕಾರಾಧಿಕಾರಿಗಳಿಗೆ ಇದು ವರ್ಜ್ಯ. ಯಾಕೆಂತಂದರೆ ನಮ್ಮ ಈ ಗೃಹ ಪ್ರವೇಶ ನಮ್ಮ ವೈಯಕ್ತಿಕ ಅಲ್ವಾ, ಮದುವೆ ನನ್ನ ವೈಯಕ್ತಿಕ, ಮುಂಜಿ ನನ್ನ ವೈಯಕ್ತಿಕ, ಇಂಥ ವೈಯಕ್ತಿಕ ಕೆಲಸಗಳಿಗೆ ವರ್ಜ್ಯವಾಗಿರುತ್ತೆ. ಆದರೆ ಭಗವತ್ ಪ್ರೇರಣೆಯಾದ ಭಗವತ್ ಪೂಜನೀಯ ಕೆಲಸಗಳಿಗೆ ಇದು ಪ್ರಶಸ್ತವಾದ ಮಾಸವಾಗಿದೆ. ಈ ಅಧಿಕ ಮಾಸ ನಮಗೆ ದೈವ ಬಲವನ್ನು ಆತ್ಮಬಲವನ್ನು ಕರುಣಿಸ್ತಕ್ಕಂತಹ ಪರಮ ಪುಣ್ಯಕರವಾದ ಮಾಸ ಬಂಧುಗಳೇ. ಈ ತಿಂಗಳಲ್ಲಿ ಆಚರಿಸ್ತಕ್ಕಂತಹ ಸಕಲ ದೈವ ಕಾರ್ಯಗಳಿಗೂ ಸಾಕ್ಷಾತ್ ಪುರುಷೋತ್ತಮನೇ ಅಧಿದೇವತೆಯಾಗಿರ್ತಾನೆ, ಅಧಿದೇವತೆನೇ ಆಗಿರ್ತಾನೆ. ಹಾಗೆ ಅವನೇ ಸ್ವಾಮಿಯಾಗಿದ್ದು ವರಗಳನ್ನು ಕರುಣಿಸುವಂತಹ ಕರುಣಾಮಯಿಯಾಗಿರ್ತಾನೆ. ವಿಷ್ಣು ಸಹಸ್ರನಾಮಗಳನ್ನ ಹೇಳ್ತಕ್ಕಂಥದ್ದು, ಬೇರೆ ಬೇರೆ ದೇವತೆಗಳ ಸ್ತೋತ್ರಗಳನ್ನ ಪಾರಾಯಣ ಮಾಡ್ತಕ್ಕಂಥದ್ದು, ಅಧಿಕ ಮಾಸದ ಕಥೆಯನ್ನು, ಅಧಿಕ ಮಾಸದ ಮಹಾತ್ಮೆಯನ್ನು ಶ್ರವಣ ಮಾಡ್ತಕ್ಕಂಥದ್ದು, ನಾವು ಓದ್ಕೊಳ್ತಕ್ಕಂಥದ್ದು, ಓದಲಿಲ್ಲ ಅಂದರೆ ಕೊನೆ ಪಕ್ಷ ಕೇಳ್ತಕ್ಕಂಥದ್ದು, ಇದೆಲ್ಲ ಮಾಡೋದ್ರಿಂದ ಶೀಘ್ರವಾಗಿ ಅಧಿಕ ಫಲಗಳನ್ನ ನಾವು ಪಡಿಬಹುದಾಗಿದೆ. ಈ ಮಾಸದಲ್ಲಿ ದೀಪಗಳನ್ನ ಹಚ್ಚಿ ನಮಸ್ಕಾರ ಮಾಡಿ, ದೀಪಗಳನ್ನ ಪುಸ್ತಕಗಳನ್ನ ಪೂಜೆ ಮಾಡಿ ಪುಸ್ತಕಗಳನ್ನ ದಾನ ಮಾಡಬಹುದು. ಹಾಗೆ ಸಿಹಿ ಭಕ್ಷ್ಯಗಳನ್ನ ಸ್ವಾಮಿ ಪುರುಷೋತ್ತಮನಿಗೆ ನೈವೇದ್ಯ ಮಾಡಿ ಆ ಭಕ್ಷ್ಯದ ದಾನವನ್ನು ಮಾಡ್ತಕ್ಕಂಥದ್ದು, ಇದರಿಂದ ಸರ್ವ ಮಂಗಳ ಉಂಟಾಗತ್ತೆ ಅಂತ ಹೇಳ್ತಾರೆ. ದೀಪ, ಪುಸ್ತಕ ಈ ದಾನಗಳನ್ನ 33 ಸಂಖ್ಯೆಯಲ್ಲಿ ಮಾಡಬೇಕು ಅಂತ ಒಂದು ನಿಯಮ ಇದೆ. ಇನ್ನು 33 ಅಂದರೆ ಗುರುಗಳ ಒಂದು ನಂಬರ್ ಅಲ್ವಾ, 3 ಗುರು ಅಲ್ವಾ. ಈ ದೇವಗುರು ಬೃಹಸ್ಪತಿ, ಹಾಗೆ 3 6 ಅಂದರೆ ಶುಕ್ರನ ಒಂದು ಇದಾಗುತ್ತೆ. ಶುಕ್ರ ದೇವತೆಗಳಿಗೆ ಬೃಹಸ್ಪತಿ ಗುರುವಾದರೆ ದೈತ್ಯರಿಗೆ ಶುಕ್ರಾಚಾರ್ಯರು ಗುರುಗಳಾಗಿರ್ತಾರೆ. ಹಾಗಾಗಿ 3 + 3 6. ಸೊ 3 ಮತ್ತು 6 ಎರಡೂ ಸೇರಿ 33ರ ಒಂದು ಸಂಖ್ಯೆಯಲ್ಲಿ ನಾವು ಕೊಡ್ತಾ ಹೋಗ್ತೀವಿ, ದಾನವನ್ನು ಮಾಡ್ತಾ ಹೋಗ್ತೀವಿ. ಅಂದರೆ ಗುರುಗಳು ಒಲಿದ್ರೆ ಎಲ್ಲವೂ ಒಲಿಯುತ್ತೆ ಅಂತ ಅರ್ಥ. ಗುರು ಹರ ಮುನಿದರು ಗುರು ಕಾಯುವನು ಅಂತ ಒಂದು ನಾಣ್ಣುಡಿ. ಹಾಗಾಗಿ ಗುರುಗಳ ಒಂದು ದಯೆ ಸಿಗಬೇಕು ಅಂತಂದರೆ ಗುರುಗಳ ದಯೆ ಇತ್ತು ಅಂದರೆ ಎಲ್ಲವೂ ಫಲಿಸುತ್ತೆ, ಇದರಲ್ಲಿ ಅನುಮಾನನೇ ಇಲ್ಲ. ಹಾಗಾಗಿ 33 ಒಂದು ಲೆಕ್ಕದಲ್ಲಿ ನಾವು ಇದು ಕೊಡ್ತೀವಿ. ಇದ್ರ ಜೊತೆಗೆ ಪುರುಷೋತ್ತಮನ ಮಾಸವಾದ ಇಲ್ಲಿ ಪುರುಷೋತ್ತಮ 33 ದೇವತೆಗಳ ಜೊತೆ ಈ ಮಾಸವನ್ನು ಪರಿಪಾಲಿಸ್ತಾ ಹೋಗ್ತಾನೆ ಅಂತ ಒಂದು ಪ್ರತೀತಿ ಆಗುತ್ತೆ. ಹಾಗಾಗಿ ಇಲ್ಲಿ ಅಷ್ಟಾವಸ್ತುಗಳು ಮತ್ತು ದಶ ಲಿಂಗಗಳು ಇವೆಲ್ಲವೂ ಏಕಾದಶ ರುದ್ರರು ಇವರೆಲ್ಲರೂ ಬರ್ತಾರೆ. ಹಾಗಾಗಿ ಇದು ಕೂಡ 33 ಲೆಕ್ಕಕ್ಕೆ ಬರೋದ್ರಿಂದ ಇದನ್ನು 33 ನಂಬರಲ್ಲೇ ನಾವು ಕೊಡ್ತಾ ಹೋಗ್ತೀವಿ. 33 ಪುಸ್ತಕಗಳನ್ನ ಕೊಡ್ತೀವಿ, 33 ಸಿಹಿ ಭಕ್ಷ್ಯಗಳನ್ನ ಕೊಡ್ತೀವಿ. ಸತ್ಪಾತ್ರರಿಗೆ ದಾನ ಮಾಡಿ ಆ ಪುಣ್ಯ ದಾನದ ಒಂದು ಸುಕೃತ ಫಲವನ್ನು ನಾವು ಅನುಭವಿಸೋದಕ್ಕೆ ಅನುಕೂಲ ಆಗುತ್ತೆ. ಈ ದಾನ ಕೊಡಬೇಕಾದ್ರೆ ಒಂದು ಶ್ಲೋಕ ಇದೆ ಬಂಧುಗಳೇ, ಆ ಶ್ಲೋಕವನ್ನು ಹೇಳ್ತಾ ನಾವು ದಾನವನ್ನು ಕೊಡಬೇಕು. ಅಂಧಕಾರೇ ಮಹಾಘೋರೆ ಸಂಸಾರೇ ಮಾಯಾಯಾಮೃತೆ ಸಂಸಾರೇ ಸಾಗರೇ ಘೋರೆ ಮಾಂ ಉದ್ಧರ ನಮೋಸ್ತುತೆ ಅಂತ. ಅಂದರೆ ಈಗ ನಮ್ಗೆ ಗೊತ್ತಿಲ್ಲ ಒಂದು ಇದೇ ಚಂದ ಇದೇ ಅಂದ ಅಂದ್ಬಿಟ್ಟು ನಮ್ಗೆ ಎಷ್ಟು ಚೆನ್ನಾಗಿದೆ ಅಂದ್ಕೊಂಡು ನಾವು ಈ ಸಂಸಾರ ಮಾಯಾಮಯವಾದ ಈ ಸಂಸಾರವನ್ನೇ ನಾವು ಚಂದ ಅಂದ್ಕೊಂಡು ಇಲ್ಲೇ ನಾವು ಜೀವನ ಮಾಡ್ತಾಯಿದ್ದೀವಿ. ಈ ಸಂಸಾರ ಸಾಗರದ ಅನ್ನುವಂತಹ ಒಂದು ಇದರಿಂದ ಮುಕ್ತರನ್ನಾಗಿ ಮಾಡಬೇಕಾದ್ರೆ ನಿನ್ನ ಒಂದು ಅನುಕೂಲ ಬೇಕು, ನಿನ್ನ ಒಂದು ಆಶೀರ್ವಾದ ಬೇಕು ಅಂತ ಹೇಳ್ತಾ ಆ ಆಶೀರ್ವಾದ ನಮ್ಗೆ ಸಿಗಲಿ ಅನ್ನುವಂಥ ಒಂದು ದೃಷ್ಟಿಯಿಂದ ಈ ಶ್ಲೋಕವನ್ನು ಹೇಳ್ತಾ ನಾವು ದಾನವನ್ನು ಕೊಡ್ತೀವಿ. ಮಮ ಅಂತ ಹೇಳ್ತೀವಿ. ಮಮ ಅಂದರೆ ನಂದು, ನ ಮಮ ಅಂದರೆ ನನ್ನದಲ್ಲ. ಯಾವತ್ತೂ ದಾನ ಕೊಡಬೇಕು ಅಂತಂದರೆ ಇದು ನನ್ನದು, ನಾನು ತಂದಿರೋದು ಈ ಬಾಳೆಹಣ್ಣು, ಈ ನನ್ನ ತಂದು ತೆಂಗಿನಕಾಯಿ ಅಂತ ಕೊಡಬಾರ್ದು. ನನ್ನದಲ್ಲ ಇದು. ನ ಮಮ ಅಂದರೆ ಇದು ನನ್ನದಲ್ಲ, ಪ್ರತಿಯೊಂದು ನೀನು ಕೊಟ್ಟಿರೋ ಭಿಕ್ಷೆನೆ ಅಲ್ವಾ. ಈ ಪ್ರಕೃತಿ, ಗಿಡ, ಮರ, ಹಣ್ಣು, ಕಾಯಿ, ಇಲ್ಲಿ ಇರ್ತಕ್ಕಂಥ ಏನೇನೆಲ್ಲ ನಮ್ಮ ಈ ಪ್ರಕೃತಿಯಲ್ಲಿದೆ, ಏನೇನೆಲ್ಲ ಈ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ತಾ ಇದ್ದೀವಿ, ಇದೆಲ್ಲವೂ ಆ ಭಗವಂತ ಕೊಟ್ಟಂಥ ಭಿಕ್ಷೆ ಅಲ್ವಾ. ಆ ಭಗವಂತ ಕೊಟ್ಟ ಭಿಕ್ಷೆಗೆ ಅನುಸಾರವಾಗಿ ನಾವು ಕೊಡ್ತಾ ಇದ್ದೀವಿ. ಹಾಗೆ ಅದು ಹೇಗೆ ಮೇಡಮ್ ಹೇಳ್ತೀರಿ, ನಾವು ಇಷ್ಟೇ ಹಿಂಗೆ ಇದ್ದೀವಿ, ಅವರು ಅಷ್ಟು ಅಂತ ತಗೋತಿದ್ದಾರೆ ಅಂದರೆ ಅದು ಅವ್ರು ಮಾಡಿರೋದು ಪುಣ್ಯ. ಬ್ಯಾಂಕ್ ಬ್ಯಾಲೆನ್ಸು, ಇವಾಗ ಬ್ಯಾಂಕಲ್ಲಿ ಬಡ್ಡಿಗೆ ದುಡ್ಡು ಇಡ್ತೀವಿ ಅಲ್ವೇನಪ್ಪ,
1,00,000 ಇಟ್ಟರೆ 1,00,000ಕ್ಕೆ ಎಷ್ಟು ಬಡ್ಡಿ ಬರಬೇಕು ಅಷ್ಟನ್ನು ಅವ್ರ ಅಕೌಂಟ್ಗೆ ಹಾಕ್ತಾನೆ ಬ್ಯಾಂಕ್ ಮ್ಯಾನೇಜರ್ ಅಲ್ವಾ. ಅದೇ ಮತ್ತೊಬ್ಬರು 10,00,000ವನ್ನು ಡಿಪಾಸಿಟ್ ಮಾಡಿ ಇಟ್ಟಿದ್ದಾರೆ. 10,00,000ಕ್ಕೆ ಅವ್ರು 1,00,000 ಕೊಟ್ಟಿಸ್ಕೊಡೋಕ್ಕಾಗತ್ತಾ? ಆಗಲ್ಲ ಅಲ್ವಾ. 10,00,000ಕ್ಕೆ ಎಷ್ಟು ಕೊಡಬೇಕೋ ಅಷ್ಟು ಕೊಡ್ತಾರೆ. ಮತ್ತಾರೋ ಒಂದು 20,000 ರೂಪಾಯಿ ಇಟ್ಟಿದ್ದಾರೆ ಅಷ್ಟೇ, 2,00,000 ಇಟ್ಟಿದ್ದಾರೆ ಅಷ್ಟೇ. ಈ 2,00,000ಕ್ಕೆ ಎಷ್ಟು ಕೊಡಬೇಕೋ ಅಷ್ಟನ್ನೇ ಅವ್ರು ಕೊಡ್ತಾರೆ. ಹೀಗೆ ಬಂಧುಗಳೇ, ನಾವು ಮಾಡಿದಂತಹ ಪುಣ್ಯ, ದಾನ ಧರ್ಮ, ಒಳ್ಳೊಳ್ಳೆಯ ವಿಚಾರಗಳನ್ನ ಮಾತಾಡ್ತಕ್ಕಂಥದ್ದು, ಒಳ್ಳೆಯದನ್ನೇ ಮಾಡಿರುವಂಥದ್ದು, ಒಳ್ಳೊಳ್ಳೆ ಮಾಡಿರುವ ಕೆಲಸಗಳು ಹಿಂದಿನ ಜನ್ಮದಲ್ಲಿ ಪೂರ್ವಜನ್ಮ ಕೃತ ಪಾಪಂ ಅಂತ ಹೇಳ್ತೀವಿ. ಪೂರ್ವಜನ್ಮದಲ್ಲಿ ಏನೇನೆಲ್ಲ ಮಾಡಿದೀವಿ ನಮಗೆ ಗೊತ್ತಿಲ್ಲ. ಆ ಜನ್ಮದ ಒಂದು ಫಲಾಫಲಗಳನ್ನ ನಾವಿಲ್ಲಿ ಅನುಭವಿಸ್ತಾ ಇದ್ದೀವಿ. ಅದೇ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಟಿದ್ದೀವಿ ನಾವು. ಆ ಬ್ಯಾಂಕ್ ಬ್ಯಾಲೆನ್ಸಿಂದ ಬಡ್ಡಿಯನ್ನು ಈ ಜನ್ಮದಲ್ಲಿ ತಿಂತಾ ಇದ್ದೀವಿ. ಈ ಜನ್ಮದಲ್ಲಿ ನಾವು ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿಟ್ಟರೆ ಮುಂದಿನ ಜನ್ಮಕ್ಕೆ ಅದು ಬಡ್ಡಿ ಭಗವಂತ ಕೊಡಲೇಬೇಕು, ಕೊಟ್ಟೇ ಕೊಡ್ತಾನೆ. ಪಾಪ ಅವನು ಎಲ್ಲರಿಗೂ ಕೊಡ್ತಕ್ಕಂಥವನು, ಅವನು ನಮ್ಮ ಬಡ್ಡಿನ ಇಟ್ಕೊಳ್ಳಲ್ಲ. ನಾನೇನು ಇಲ್ಲಪ್ಪ, ನಾನೇನು ಮಾಡ್ತಲ್ಲ, ಎಲ್ಲ ನಿಂದೆ, ನೀನು ಏನು ಮಾಡಿದ್ವಿ ಅದನ್ನು ನಾನು ಹಿಂಗೆ ಕೊಡ್ತಾಯಿದ್ದೀನಿ ಅಷ್ಟೇ ಅಂತ ಭಗವಂತ ಹೇಳ್ತಾನೆ. ಬ್ಯಾಂಕ್ ಮ್ಯಾನೇಜರ್ ನಮ್ಮದೇನಿಲ್ಲ ರೀ, ನೀವು ಎಷ್ಟು ದುಡ್ಡು ಇಟ್ಟಿದ್ರೆ ಅಷ್ಟು ಬಡ್ಡಿ ಕೊಡ್ತಾಯಿದ್ದೀವಿ ಅಂತಾರಲ್ಲ, ಹಾಗೆ ಭಗವಂತ ಹೇಳ್ತಾನೆ, ನಂದೇನು ಇಲ್ಲ ಕಣಪ್ಪ, ನಿಂದೇ ಇದೆಲ್ಲ, ನೀನೇನು ಮಾಡಿಟ್ಟಿದ್ಯಾ ಅದನ್ನು ನೀನು ಕೊಡ್ತಾಯಿದ್ದೀನಿ ನಾನು ಅಷ್ಟೇ ಅಂತ ಭಗವಂತ ಹೇಳ್ತಾನೆ ನಮಗೆ. ಹಾಗಾಗಿಯೇ ಹೇಳೋದು, ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಹೋಗಿ, ಪ್ರತಿ ಹಂತದಲ್ಲೂ ಒಳ್ಳೆಯದನ್ನು ಯೋಚನೆ ಮಾಡಿ, ಕೆಟ್ಟ ಮಾತುಗಳನ್ನ ಆಡಬೇಡಿ, ಕೆಟ್ಟ ಆಲೋಚನೆಗಳನ್ನ ಮಾಡಬೇಡಿ, ಯಾರಿಗೂ ಕೆಟ್ಟದನ್ನು ಬಯಸಬೇಡಿ. ಎಲ್ರಿಗೂ ಒಳ್ಳೆಯದನ್ನೇ ಬಯಸಿದಾಗ ಆ ಒಳ್ಳೆಯದೇ ನಮ್ಗೆ ವಾಪಸ್ ಬರುತ್ತೆ. ನೀ ನೆಟ್ಟ ಮುಳ್ಳಗಿಡ ನಿನ್ನ ಕಾಲಡಿಗೆ, ನೀ ಮಾಡಿದ ಪಾಪ ನಿನ್ನ ಸಂತತಿಗೆ ಅಂತ. ನಾನು ಏನು ಇಟ್ಟಿರ್ತೀನೋ ಅದನ್ನು ನಾನೇನು ತುಳಿಯೋದು, ನಾನು ಮಾಡಿರೋದು ನಾನೇ ಅನುಭವಿಸ್ಬೇಕು. ಹಾಗೆ ಆ ರೀತಿ ಲೆಕ್ಕಾಚಾರ. ಹೀಗಾಗಿ ನಾವು ಇಲ್ಲಿ ದಾನವನ್ನು ಕೊಡುವಾಗ ಈ ಶ್ಲೋಕವನ್ನು ಹೇಳ್ಕೊಳ್ತಾ ದಾನವನ್ನು ಕೊಡಬೇಕು. ಅಂದರೆ ಇಲ್ಲಿ ನನ್ನದು ಅನ್ನೋದನ್ನು ಬಿಟ್ಬಿಡು ಅಂತ ಅರ್ಥ. ಅಂದರೆ ಯಾವುದೂ ನಿನ್ನದಲ್ಲ, ಇದೆಲ್ಲವೂ ನನ್ನದ್ದೇ, ಭಗವಂತನದ್ದು ಅಲ್ವಾ. ಈ ಪ್ರಕೃತಿ ನಮಗೆ ಕೊಟ್ಟಿರ್ತಕ್ಕಂಥ ವರ, ಇದನ್ನು ನಾನು ನಿನಗೆ ಕೊಡ್ತಾ ಇದ್ದೀನಿ, ನಂದೇನಲ್ಲ ಇದು ಅಂತ ಹೇಳ್ಕೊಂಡು ಕೊಡ್ತಾ ಹೋದಾಗ ಈ ಒಂದು ಅಟ್ಯಾಚ್ಮೆಂಟ್ ಇದೆಯಲ್ಲ ಸ್ವಲ್ಪನೇ ಕಡಿಮೆ ಆಗ್ತಾ ಬರುತ್ತೆ. ಆಗ ಕೊನೆಯ ಘಟ್ಟದಲ್ಲಿ ನಾವು ಹೋಗಬೇಕಾದ್ರೆ ಇದು ಯಾವುದೂ ನಂದಲ್ಲಪ್ಪ, ಎಲ್ಲ ನಿಂದು, ನೀನು ಕೊಟ್ಟಿರೋ ಭಿಕ್ಷೆನಪ್ಪ, ನೀನು ಕೊಟ್ಟಿರೋ ಭಿಕ್ಷೆಯಲ್ಲಿ ನಾನು ಹಿಂಗೆ ಏನೋ ಹೇಳ್ತಾರಲ್ಲ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ. ಹಾಗೆ ಆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಹೋಗ್ತಾ ಇದ್ದೀನಿ ತಂದೆ, ನನಗೆ ಒಳ್ಳೇದು ಮಾಡು. ಈಗ ನಾವು ತುಂಬ ಸೆಕೆ ಆಗಿದೆ, ಬಟ್ಟೆ ಎಲ್ಲ ಹಾಳಾಗೋಗಿದೆಪ್ಪ, ಗಲೀಜಾಗಿದೆಪ್ಪ, ಬಿಚ್ಚಾಕ್ತಿರ್ತೀನಪ್ಪ, ಇದು ಬೇಡ, ಬೇರೆ ಸೀರೆ ಉಟ್ಕೋತೀನಪ್ಪ ಅಂತೇಳಿ ಸೀರೆ ಬಿಸಾಕಿ ಬೇರೆ ಸೀರೆ ನಾವು ಹೇಗೆ ಉಟ್ಕೋತೀವೋ ಆಗ ನೋಡಿ, ಆವಾಗ ನಾವು ನಮ್ಮ ಲುಕ್ಕೇ ಚೇಂಜ್ ಆಗುತ್ತೆ ನಾವು ಬೇರೆ ಸೀರೆ ಉಟ್ಕೊಂಡಾಗ ಅಲ್ವಾ. ಇದು ಕೊಳೆ ಗಲೀಜು ಸೀರೆ ಇಲ್ಲಿದ್ದಾಗ ನಮ್ಮ ಫೀಲಿಂಗ್ಸೇ ಒಂಥರ ಇರುತ್ತೆ, ಎಪ್ಪತ್ತು ಕೊಳೆಗಲ್ಲಪ್ಪ, ಎಷ್ಟೊತ್ತಿಗೆ ನಾನು ಇದನ್ನು ಬಿಡ್ತೀನೋ, ಇಷ್ಟೊತ್ತಿಗೆ ಬಿಸಾಕ್ತೀನೋ, ಬೇರೆ ಯಾವ ಉಟ್ಕೋತೀನೋ ಅಂತ ಅನ್ನಿಸ್ತಿರುತ್ತಲ್ವ ನಮಗೆ. ಹಾಗೆ ಇದು ದೇಹ ಅಂತಕ್ಕಂಥದ್ದು, ಈ ದೇಹವನ್ನು ತ್ಯಜಿಸಿ ಬಿಟ್ಟು ಮತ್ತೆ ಬೇರೆ ಒಂದು ಹೊಸ ಜನ್ಮವನ್ನು ಪಡ್ಕೊಳ್ತೀವಿ. ಆ ಹೊಸ ಜನ್ಮವನ್ನು ಪಡ್ಕೊಳ್ಬೇಕಾದ್ರೆ ಯಾವ ದೇಹದೊಳಗಡೆ ನಿನ್ನ ಆತ್ಮ ಹೋಗಬೇಕು ಅನ್ನೋದು ನೀನೇ ಮಾಡ್ಕೊಳ್ತಕ್ಕಂಥದ್ದು, ನೀನೇ ಕೇಳ್ಕೊಳ್ತಕ್ಕಂಥದ್ದು. ನಾವೀಗ ಹೇಳ್ತೀವಲ್ವಾ, ಯಾಕಾದರೂ ಹುಟ್ಟಿದ್ನೋ ನಮ್ಮ ಹೊಟ್ಟೆಲಿ ಅಂತೀವಿ ಅಲ್ವಾ. ಮಕ್ಕಳೇನಾದ್ರು ತಪ್ಪು ಮಾಡಿದ್ರೆ, ಮಕ್ಕಳೇನಾದ್ರು ತುಂಬ ಕೆಟ್ಟದಾಗಿ ನಡ್ಕೊಂಡ್ರೆ, ಯಾಕಾದರೂ ಹುಟ್ಟಿದ್ನೋ ಇವ್ನು ನನ್ನ ಹೊಟ್ಟೆನಲ್ಲಿ ಅಂತೀವಿ. ಮಕ್ಕಳುಗಳು ಅಂತಾರೆ, ನಿಮ್ಮ ಹೊಟ್ಟೆಲಿ ನಾನು ಯಾಕೆ ಹುಟ್ಟಿದ್ನೋ, ನಾನು ನಿಮ್ಮ ಹೊಟ್ಟೆಲಿ ಯಾಕಾದರೂ ಹುಟ್ಟಿದ್ನೋ. ಅದು ಮಕ್ಕಳೇ ಕೇಳ್ಕೊಳ್ಳೋದು, ನಾನು ಈ ಜನ್ಮದಲ್ಲಿ ಇವ್ರ ಹೊಟ್ಟೆನಲ್ಲಿ ಹುಟ್ಟಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು ಮಕ್ಕಳೇ. ಅವರವರ ಯೋಗ್ಯತಾನುಸಾರ ಭಗವಂತ ಕೊಡ್ತಾನೆ. ಅದನ್ನು ನಾವು ಈ ಜನ್ಮದಲ್ಲಿ ನಾವು ತಗೊಂಡು, ಈ ಜನ್ಮದಲ್ಲಿ ಇಂಥವ್ರ ಹೊಟ್ಟೆನಲ್ಲಿ ಹುಟ್ಟಬೇಕು, ಇಂಥ ಪ್ರಾಣಿಯಾಗಿ ಹುಟ್ಟಬೇಕು, ಇಂಥವ್ರ ಹೊಟ್ಟೆಲಿ ಹುಟ್ಟಬೇಕು, ಅಥವಾ ನೀನೊಂದು ಮರವಾಗಿ ಹುಟ್ಟಬೇಕು, ಏನಿರುತ್ತೋ ಗೊತ್ತಿಲ್ಲ. ನಾವು ಮಾಡಿರ್ತಕ್ಕಂಥ ಪಾಪಕರ್ಮಗಳಿಗೆ ಅನುಸಾರವಾಗಿ ನಾವೇ ಅದನ್ನು ಕೇಳ್ಕೊಂಡು ಬರ್ತೀವಿ ಬಂಧುಗಳೇ. ಹಾಗಾಗಿ ನಾವು ಆದಷ್ಟು ಒಳ್ಳೆಯ ನೀತಿಗಳನ್ನ ಬೆಳೆಸ್ಕೊಂಡಾಗ, ಭಗವದ್ಭಕ್ತರಾದಾಗ, ಒಳ್ಳೆಯ ಸತ್ಪಾತ್ರರಿಗೆ ಒಳ್ಳೆಯ ಒಂದು ಸೇವೆಯನ್ನು ಕೊಟ್ಟಾಗ, ಕೈಯಲ್ಲಿ ಆಗದವ್ರಿಗೆ ನಾನು ಕಾಪಾಡಿದಾಗ, ಕೈಲಾಗದೇ ಇದ್ದವ್ರಿಗೆ ಒಂದು ಸಹಾಯ, ಸ್ವಲ್ಪ ಸಹಾಯ ಮಾಡಿದಾಗ, ಎಲ್ಲ ದೊಡ್ಡದೇ ಮಾಡಬೇಕು ಅಂತಿಲ್ಲ. ನಮ್ಮ ಹತ್ರ ದುಡ್ಡು ಇಲ್ದಲೇ ಇರ್ಬೋದು, ಕೇವಲ ಇರೋದ್ರಲ್ಲೇ ಒಂಚೂರು ಕೊಡಿ, ಇರೋದ್ರಲ್ಲೇ ಇಷ್ಟು ಕೊಡಿ, ಭಗವಂತ ಮೆಚ್ಚಿಬಿಡ್ತಾನೆ. ಆದರೆ ಎಲ್ಲವೂ ನನಗೆ ಬೇಕು ಅಂತ ಸ್ವಾರ್ಥ ಮಾಡಿದಾಗ
ಭಗವಂತ ಮೆಚ್ಚೋದಿಲ್ಲ. ಇದನ್ನು ನಾವು ಪಾಲಿಸ್ಕೊಳ್ತಾ ಬಂದಾಗ ಖಂಡಿತ ಭಗವಂತ ದಯಪಾಲಿಸ್ತಾನೆ. ಈ ಸ್ವಾಮಿಗೆ ಈ ಒಂದು ಅಧಿಕ ಮಾಸದಲ್ಲಿ ಅಪೂಪ ತುಂಬ ಇಷ್ಟ ಆಗುತ್ತೆ. ಈ ಅಪೂಪವನ್ನು ನೈವೇದ್ಯ ಮಾಡ್ತಾ ಪುರುಷೋತ್ತಮನಿಗೆ ನಮಸ್ಕಾರ ಮಾಡ್ತಾ ನೈವೇದ್ಯ ಮಾಡಿ ಭಗವಂತನ ಹೆಸರಲ್ಲಿ ನಮಸ್ಕಾರ ಮಾಡಿ ಅದನ್ನು ದಾನ ಕೊಡಬೇಕು. ದಾನ ಕೊಟ್ಟಾಗ ತುಂಬಾ ಖುಷಿ ಪಡ್ತಾನೆ ಭಗವಂತ. ಅದಕ್ಕೆ ಬಾಳೆಹಣ್ಣು, ಅಕ್ಕಿ, ಗೋಧಿ ಹಿಟ್ಟು ಎಲ್ಲದನ್ನು ಬೆಲ್ಲ ಎಲ್ಲ ಹಾಕಿ ಮಾಡ್ತೀವಲ್ಲ, ಅಪೂಪ, ಕಜ್ಜಾಯ ಅಂತ ಹೇಳ್ತೀವಲ್ಲ, ಅದನ್ನು ನಾವು ನೈವೇದ್ಯವನ್ನು ಮಾಡ್ತಕ್ಕಂಥದ್ದು. ಮಾಡಿದಾಗ ತುಂಬಾ ಸಂತೋಷ ಪಡ್ತಾರೆ. ನಮ್ಮ ಜೀವಿತದ ಅವಧಿಯಲ್ಲಿ ಆಚರಿಸಿದಂತಹ ದಾನ, ಆಚರಿಸಿದಂತಹ ವ್ರತ, ನೇಮ, ಆಚರಣೆಗಳು, ಹಾಗೆ ನಾವು ನೀಡಿದಂತಹ ದಾನ, ಪಾರಾಯಣಗಳು, ಇವೆಲ್ಲವೂ ಈ ಒಂದು ಒಳ್ಳೆ ಕೆಲಸಗಳು ಅಂತ ಹೇಳ್ತೀವಿ. ಇದಕ್ಕೆ ಸತ್ಕಾರ್ಯಗಳು ಅಂತ ಹೇಳ್ತೀವಿ. ಈ ಸತ್ಕಾರ್ಯಗಳ ಫಲ ಅಧಿಕವಾದ ಫಲ. ಇದನ್ನು ಬರೀ ಈ ಮಾಸದಲ್ಲಿ ಮಾತ್ರ ಮಾಡಬೇಕು ಅಂತಲ್ಲ, ಪ್ರತಿನಿತ್ಯ ನಾವು ಜಪ, ತಪ, ನೇಮ, ಹೋಮ ಮಾಡ್ತಿರ್ತೀವಿ. ಅದೇ ಈ ಅಧಿಕ ಮಾಸದಲ್ಲಿ ಮಾಡ್ತಕ್ಕಂಥ ಫಲಗಳಿಗೆ ಅದು ಅಧಿಕ ಫಲ ಸಿಗುತ್ತೆ ಅಂತ. ಮಾನವನ ಅಂತ್ಯದ ನಂತರ ಪರಲೋಕಕ್ಕೆ ನಾವು ಹೋಗ್ತೀವಲ್ವ, ಆ ಕಾಲಿಡೋದಕ್ಕೆ ಮುನ್ನ ಮಹಾಘೋರವಾದ ವೈತರಣಿ ನದಿಯನ್ನು ನಾವು ದಾಟಬೇಕಾಗತ್ತೆ. ಆ ವೈತರಣಿ ನದಿಯನ್ನು ದಾಟುವಾಗ ಇಂತಹ ಸತ್ಕಾರ್ಯಗಳನ್ನು ನಾವು ಮಾಡಿದರೆ ಅದರ ಫಲದ ಮಹಿಮೆಯಿಂದ ಯಾವುದೇ ಶ್ರಮವಿಲ್ಲದ ಹಾಗೆ ಪರಲೋಕದಲ್ಲಿ ನಾವು ಉನ್ನತ ಸ್ಥಾನವನ್ನು ಹೊಂದೋದಕ್ಕೆ ಸಾಧ್ಯವಾಗುತ್ತೆ ಅಂತ ಗರುಡ ಪುರಾಣದಲ್ಲೂ ಕೂಡ ಇದನ್ನು ತಿಳಿಸ್ಕೊಟ್ಟಿದ್ದಾರೆ. ಇಂಥ ವ್ರತವನ್ನು ಒಂದು ದೃಢ ಸಂಕಲ್ಪ, ದೃಢ ನಿರ್ಧಾರವನ್ನು ಮಾಡಿ ಯಥಾಶಕ್ತಿ ಆಚರಣೆ ಮಾಡ್ಕೊಂಡು ಬಂದರೆ ಈಗ ಲೋಕದಿಂದ ಮುಕ್ತಿ ಹೊಂದಲೇಬೇಕು. ಪ್ರತಿಯೊಂದು ಜೀವಿಯು ಮುಕ್ತಿ ಹೊಂದಲೇಬೇಕು. ನಾನು ಹೇಳಿದೆ ಆಗಲೇ, ಬಟ್ಟೆ ಬಿಚ್ಚಿ ಬೇರೆ ಬಟ್ಟೆ ಹಾಕ್ಕೊಳ್ಳೋದು ಅಂತ. ಹಾಗೆ ನಮ್ಮ ಈ ಒಂದು ಇಹಲೋಕದ ಈ ವ್ಯಾಪಾರ ವ್ಯವಹಾರ ಎಷ್ಟು ದಿನ ಇರುತ್ತೋ ಅಷ್ಟೇ ದಿನವೇ. ಆ ನಂತರ ಒಂದೇ ಒಂದು ಗಳಿಗೆ ಇರಪ್ಪ ಭಗವಂತ ಬರ್ತೀನಿ, ಒಂದು ನಿಮಿಷ ಬರ್ತೀನಿ ಇರಪ್ಪ, ಒಲೆ ಮೇಲೆ ಹಾಲಿಟ್ಟಿದ್ದೀನಿ ಉಕ್ಸೋದೋಗುತ್ತೆ, ಒಂದು ನಿಮಿಷ ಇರಪ್ಪ ಅಂದರೂ ಇರಲ್ಲ. ಅದ್ರ ಪಾಡ್ಗದು ನಿನ್ನ ಪಾಡು ನೀನು ಬರ್ತಾ ಇರಬೇಕು ಅಂತಾನೆ. ಹಾಗೆ ನಮ್ಮ ಕೆಲಸವನ್ನು ನಾವು ಇರೋಷ್ಟು ದಿನದಲ್ಲಿ ಶ್ರದ್ಧಾಭಕ್ತಿಯಿಂದ ಒಂದು ಉತ್ತಮವಾದ ಕೆಲಸಗಳನ್ನ ನಾವು ಆಚರಣೆ ಮಾಡಿದ್ದೇ ಆದರೆ ನಮಗೆ ನಿಜವಾಗ್ಲೂ ಫಲಗಳು ಸಿಗೋದಲ್ಲಿ ಅನುಮಾನವೇ ಇಲ್ಲ. ಪರಮ ಶ್ರೇಷ್ಠವಾದ ಮೋಕ್ಷ ನಮಗೆ ಲಭಿಸಬೇಕು ಅಂದರೆ ಇದನ್ನೆಲ್ಲದನ್ನು ನಾವು ಮಾಡ್ತಾ ಹೋಗಬೇಕು. ಹೀಗೆ ಒಂದು ಉತ್ತಮವಾದ, ಇದಕ್ಕೆಲ್ಲ ಕಾರಣಕರ್ತವಾದಂಥ ಉತ್ತಮವಾದ ಒಂದು ಮಾಸ ಅಂದರೆ ಅದು ಅಧಿಕ ಮಾಸ, ಅದು ಪುರುಷೋತ್ತಮ ಮಾಸ. ಈ ಪುರುಷೋತ್ತಮ ಮಾಸದಲ್ಲಿ ಎಲ್ಲ ಕೆಲಸಗಳನ್ನು ಮಾಡ್ತಾ ಬಂದಾಗ ಖಂಡಿತ ಒಳ್ಳೆಯದನ್ನೇ ನಾವು ಪಡಿತೀವಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನಾನು ಮುಕ್ತಾಯ ಮಾಡ್ತೀನಿ. ಸಕಲರಿಗೂ ಎಲ್ರಿಗೂ ಈ ಒಂದು ಮಾಸ ಒಳ್ಳೆಯದನ್ನೇ ಮಾಡಿ ಎಲ್ಲ ಒಂದು ಈ ಅಧಿಕ ಮಾಸದಲ್ಲಿ ಹೇಳ್ತಕ್ಕಂಥ ಶ್ಲೋಕಗಳು, ಹಾಗೆ ಆಚರಿಸುವಂತಹ ವ್ರತಗಳು, ನಿಯಮಗಳು, ಕೇಳುವಂತಹ ಕಥೆಗಳು ಇವೆಲ್ಲವನ್ನು ಕೂಡ ಪಾಲಿಸಿ ಅಧಿಕ ಮಾಸದ ಕಥೆಗಳನ್ನು ಕೂಡ ನಾನು ಹೇಳ್ತಾ ಬರ್ತೀನಿ. ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನನ್ನ ವಿಡಿಯೋಗಳನ್ನ ನೋಡಿ ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ನನ್ನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ತೆ.